ಧರ್ಮಸ್ಥಳ ಕೇಸ್ ವಿಚಾರ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ. ಅವಿಶೇಷ ಮತ್ತೊಂದು ಏನ್ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಧರ್ಮಸ್ಥಳ ವಿಶ್ವದಲ್ಲೇ ಪವಿತ್ರವಾದಂಥ ಸ್ಥಳವಾಗಿದ್ದು ದೇಶ ವಿದೇಶದಲ್ಲಿಯೂ ಕೂಡ ತನ್ನದೇ ಆದಂಥ ಸ್ಥಾನವನ್ನು ಉಳಿಸಿಕೊಂಡು ಬಂದಿದೆ. ಸಿಗಂದೂರು ಚೌಡೇಶ್ವರಿ ದೇವಿಗೆ ವರ್ಷದ ಮೊದಲ ಪೂಜೆ ಮಾಡುವುದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ. ಇಂತಹ ಸಂದರ್ಭದಲ್ಲಿ ಕಾನೂನನ್ನ ಪ್ರಶ್ನೆ ಮಾಡಲ್ಲ. ಬೇಗ ಮುಗಿಸಿ ನ್ಯಾಯ ಕೊಡಿಸಿ ಭಾರತೀಯ ಪರಂಪರೆಯನ್ನ ಉಳಿಸಬೇಕು. ಪರಂಪರೆ ನಮ್ಮ ಸಂಸ್ಕಾರ ಭಾವನೆಯನ್ನ ಕದಡುವ ಕೆಲಸವನ್ನ ಮಾಡಬಾರದು. ಎಸ್ಐಟಿ ಬಗ್ಗೆ ಗೌರವ ನಂಬಿಕೆ ಇದೆ. ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ. ಮಾಧ್ಯಮಗಳನ್ನ ದೂಷಿಸಿದ ಕೇಂದ್ರ ಸಚಿವ. ಮಾಧ್ಯಮಗಳು 24 ಗಂಟೆ ಇದೇ ಸುದ್ದಿ ಮಾಡಿಕೊಂಡು ಹೋಗ್ತಿದ್ದಾರೆ. ಧರ್ಮಸ್ಥಳ ಪ್ರಸಾರ ಕುರಿತು ಸಚಿವ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೆಕ್ಕಾ ಮದೀನಕ್ಕೆ ಎಷ್ಟು ಜನ ಹೋಗ್ತಾರೆ? ಕೆಲವರು ಅಲ್ಲಿ ಸಾಯೋದಕ್ಕೆ ಹೋಗ್ತಾರೆ. ಜಿಗುಪ್ಸೆಯಿಂದ ಮೇಲಾಂಗಣಿಗೆ ಹೋಗಿ ಸಾವನ್ನಪ್ತಾರೆ. ಇದೇ ಕೆಲಸವನ್ನ ಮೆಕ್ಕಾ ಮದೀನದಲ್ಲಿ ಮಾಡ್ತೇವಾ, ಮೇಲಾಂಗಣಿಯಲ್ಲಿ ಮಾಡ್ತೇವಾ? ದೊಡ್ಡಬಳ್ಳಾಪುರದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ. ಕೆಲವೊಂದು ಅವಶೇಷಗಳು ಸಹ ಸಿಕ್ಕಿರುವಂತ ನಿಮಿಷಪ್ಪ, ಯಾವುದಪ್ಪ ಅವಶೇಷ ಏನು ಸಿಕ್ಕಿದೆಯೋ ಮತ್ತೊಂದಿದೆಯೋ ನನಗೆ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ SITನವರು. ಆದರೆ ಇಡೀ ವಿಶ್ವದಲ್ಲಿ ಧರ್ಮಸ್ಥಳ ಹಿಂದೂಗಳ ಒಂದು ಪವಿತ್ರವಾದ ಸ್ಥಳ. ದೇಶ ವಿದೇಶಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ನೆಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ನಾವು ಇವತ್ತು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಸಾರಿ ಮೊದಲನೇ ಪೂಜೆ ಆಗೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದಿಂದ ಅನ್ನೋದು ನನಗೆ ಮೊನ್ನೆ ಯಾರೋ ಮಾತಾಡ್ತಾ ಹೇಳಿದ್ರು ನರಸಿಂಹಯ್ಯನವರೇ. ಇಂಥ ಸಂದರ್ಭದಲ್ಲಿ ಕಾನೂನನ್ನು ಮತ್ತು ಮಾಡಿರೋ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಇದನ್ನು ಎಷ್ಟು ಜಲ್ದಿ ಮುಗಿಸಿ ನ್ಯಾಯ ಕೊಡೋದ್ರ ಜೊತೆಯಲ್ಲಿ ಭಾರತದ ಪರಂಪರೆಯನ್ನು, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು, ನಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆಯನ್ನು, ನಂಬಿಕೆಯನ್ನು ಎಲ್ಲ ಒಂದು ಕಡೆ ಕದಲ್ತಕ್ಕಂಥ ಕೆಲಸಗಳಿಗೆ ಯಾರೂ ಕೂಡ ಯೋಚನೆ ಮಾಡಬಾರ್ದು. ನನಗೆ SIT ಬಗ್ಗೆ ಗೌರವ ಇದೆ, ನಂಬಿಕೆ ಇದೆ. ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದು ಮುಗಿದ ಮೇಲೆ ಮಾತನಾಡೋಣ. ಅದನ್ನು ಆದಷ್ಟು ಜಲ್ದಿ ಮುಗಿಸಿ ನೆಮ್ಮದಿ ರಾಜ್ಯದಲ್ಲಿರ್ತಕ್ಕಂಥ ಒಂದು ಭಕ್ತಿ ಭಾವನೆ, ನಂಬಿಕೆ, ಆ ಮಂಜುನಾಥನ ಬಗ್ಗೆ ಇರ್ತಕ್ಕಂಥ ಗೌರವ, ಆದ್ದರಿಂದ ಅದಕ್ಕೆ ಧಕ್ಕೆ ಆಗದಾಗೆ ನಡ್ಕೊಂಡು ಒಳ್ಳೆಯದು. ದಿನ ಬೆಳಗಾದರೆ ನೀವು ಮಾಧ್ಯಮದವರು ಅದು ಒಂದು ಬಿಟ್ಟರೆ ಆಹಾರ ಇನ್ನೇನು ನಿಮಗಿಲ್ಲ ಅಂತ ಕಾಣಿಸ್ತದೆ. ನೀವುಗಳು ಕೂಡ ಅಷ್ಟೊಂದು ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಬೇಡ ಅನ್ನೋದಿಲ್ಲ. ಒಂದು ಲಿಮಿಟೇಷನ್ 24x7 ಇದೇ ಮಾಡ್ಕೊಂಡು ಹೋಗ್ತೀರಾ ಅಂದಾಗ ನಮ್ಮ ಪೀಳಿಗೆ ಏನಾಗಬೇಕು, ನಮ್ಮ ಸಂತತಿ ಏನು ಮಾಡಬೇಕು, ನಮ್ಮ ದೇಶದ ಇತಿಹಾಸ ಏನು ಮಾಡಬೇಕು, ಇದ್ರ ಬಗ್ಗೆನೂ ಕೂಡ ನೀವುಗಳು ಕೂಡ ಇನ್ನೂ ಯುವಕರಿದ್ದೀರ, ನೀವುಗಳು ಚಿಂತನೆ ಮಾಡಬೇಕು. ಒಂದು ನಿಮಿಷಪ್ಪ, ಈ ಥರದ ಪ್ರಶ್ನೆ ಇಲ್ಲ ಕಣೋ. SIT ರಚನೆ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಎಲ್ಲಕ್ಕೂ ಸ್ವಾಗತ ಮಾಡಿದ್ದೀವಿ. ಅದ್ರ ಒಂದು ಸತ್ಯ, ನಾನು ಎಷ್ಟೋ ಜನ ಇವಾಗ ಇಟ್ಕೊಯ್ತಾರೆ ಮೆಕ್ಕಾ ಮದೀನಕ್ಕೆ. ಎಷ್ಟು ಜನ ಸಾಯಲ್ರಪ್ಪ? ಕೆಲವರು ಸಾಯಕ್ಕೆ ಹೋಯ್ತಾರೆ ಅಲ್ಲಿಗೆ, ಕೆಲವರು ತಾವೇ ಹೋಗಿ ಸಾಯಕ್ಕೆ ಹೋಗ್ತಾರೆ. ಕ್ರಿಶ್ಚಿಯನ್ದು ನಮ್ಮ ವೇಲಾಂಗಣಿ ಇನ್ನೆಲ್ಲೂ ಬೇಡ, ವೇಲಾಂಗಣಿಗೆ ಹೋಗ್ತಾರೆ. ಅಲ್ಲ, ಕಾಶಿ ಬಿಡ್ರಿ, ವೇಲಾಂಗಣಿಗೆ ಹೋಗ್ತಾರೆ. ವೇಲಾಂಗಣಿಗೆ ಹೋಗಿ ಏನು ಹೇಳ್ತಾರೆ? ಜಿಗುಪ್ಸೆಯಿಂದ ಕೆಲವು ನಾವು ಮತ್ತೆ ಎಲ್ಲ ಹುಟ್ಟು ಬರ್ಬೋದು. ಈ ಒಂದು ಪಾಪದ ವ್ಯವಸ್ಥೆ ಏನಿದೆ, ಇದಕ್ಕೆಲ್ಲ ಒಂದು ಕಡೆ ಒಂದು ಐತಿಹಾಸಿಕವಾದ ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಆ ಮಂಜುನಾಥನ ಸನ್ನಿಧಿಯಲ್ಲಿ ಒಂದು ನಿಮಿಷಪ್ಪ, ಇಲ್ಲಿ ಸರ್ಕಾರ ಯಾವುದು ದೊಡ್ಡದಲ್ಲ. ನನಗೆ ದೊಡ್ಡ ನಮ್ಮ ಪರಂಪರೆ, ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂದೇಶ. ಅದಕ್ಕೆ ನಾನು SITಯನ್ನು ಪ್ರಶ್ನೆ ಮಾಡಕ್ಕೆ ಬಂದಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಅದೇನಿದೆ ಎತ್ತಿದೆ ಅನ್ನೋದ್ರ ಬಗ್ಗೆ ಅದು ಒಂದು ಬೆಳಕು ಚೆಲ್ತಾ ಇದ್ದಾರೆ. ಯಾವಾಗ ಚೆಲ್ತದೋ ಅದು ಆಗ್ತದೆ. ಆದರೆ ನಾನು ಅದೇ ಕೆಲಸನ ನಾವು ಇದ್ರೊಳಗೆ ಮಾಡ್ತೀವ? ಎಲ್ಲಿ ಅದು ಮೆಕ್ಕಾ ಮದೀನ ಮಾಡ್ತೀವ? ವೇಲಾಂಗಣಿಯಲ್ಲಿ ಮಾಡ್ತೀವ? ಇದು ನಾವು ಅರ್ಥ ಮಾಡ್ಕೋಬೇಕು. ಸತ್ಯ ರೀ, 100ಕ್ಕೆ 100. ಒಂದು ನಿಮಿಷ ತಾಳಿ, 100ಕ್ಕೆ 100 ಜಿಗುಪ್ಸೆ ಆಯ್ತದೆ. ಕೆಲವರು ಮನೆಗಳಲ್ಲಿ ತೊಂದರೆ ಆಯ್ತದೆ, ಮತ್ತೊಂದು ಆಯ್ತದೆ. ಅಂತ ಕಾಲದಲ್ಲಿ ಇಂಥವು ನಾನೇ ಸ್ವತಃ ನನ್ನ ಊರಿನಲ್ಲಿ ಆಗಿರ್ತಕ್ಕಂಥ ಘಟನೆಯಿಂದ, ನರಸಿಂಹಯ್ಯನವರೇ, ನನ್ನ ಊರಿನಲ್ಲಿ ಆಗಿರ್ತಕ್ಕಂಥ ಘಟನೆಯಿಂದ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಜಗಳ ಮಾಡ್ಕೊಳ್ಳೋದು, ಮತ್ತೊಂದು ಮಾಡೋದು, ಜಿಗುಪ್ಸೆ ಆಗೋದು. ಏನಕ್ಕೆ ಹೋಗಿ ಸಮುದ್ರಕ್ಕೆ ನೀರು ಬೀಳ್ತಾರೆ? ಏನಕ್ಕೆ ಹೋಗಿ ನೇತ್ರಾವತಿಗೆ ಬೀಳ್ತಾರೆ? ಏನಕ್ಕೆ ಹೋಗಿ ಬೇರೆ ಬೇರೆ ಕಡೆ ನಿಲ್ತಾರೆ? ಎಂತೆಂಥ ಇನ್ಸ್ಟೆನ್ಸಸ್ ಇದೆಯಪ್ಪ. ನೀವುಗಳು ಯುವಕರು ಇದ್ದೀರಿ. ದೇಶದ ವ್ಯವಸ್ಥೆಯಲ್ಲಿ ನಂದು ಇಷ್ಟೇ ಆಗಿರೋದು. ಇವತ್ತೇನಿದೆ ಒಂದು ಪಾರಂಪರಿಕವಾದ ವ್ಯವಸ್ಥೆ, ಇದಕ್ಕೆ ಧಕ್ಕೆ ಆಗದಂಗೆ SIT ಏನ್ ಮಾಡ್ತಾ ಇದ್ದಾರೆ, ಇದನ್ನ ನಾನು ಸ್ವಾಗತ ಮಾಡಿದ್ದೀನಿ. ಸಬರ್ಬನ್ ಅಲ್ಲಪ್ಪ, ಅದು ಸರ್ಕ್ಯುಲರ್ ಕಾಣೋ, ನಿನ್ಗೆ ಗೊತ್ತೇ ಇಲ್ಲ. ಸಬರ್ಬನ್ ಯಾವುದು, ಸರ್ಕ್ಯುಲರ್ ಯಾವುದು ಗೊತ್ತಿಲ್ಲ. ನಾನು ಚರ್ಚೆ